ಈ ಮರ ವಾಕ್ ಮಾಡುತ್ತೆ. ಕೆಲವು ಮರಗಳು ವಿಷಕಾರಿ ಮುಳ್ಳುಗಳಿಂದ ದಾಳಿ ಮಾಡುತ್ತೆ. ಕೆಲವು ಮರಗಳು ನಿಮ್ಮ ತಲೆಯ ಮೇಲೆ ತೂಕವಾದ ವಸ್ತುಗಳನ್ನು ಹಾಕುತ್ತೆ. ಇನ್ನು ಕೆಲವು ಮರಗಳು ಸ್ಫೋಟಗೊಂಡು ನಿಮ್ಮನ್ನು ಶಾಶ್ವತವಾಗಿ ಕುರುಡರನ್ನಾಗಿ ಮಾಡುತ್ತೆ. ಹೌದು ವೀಕ್ಷಕರೇ, ನಂಬಲು ಕಷ್ಟವಾದರೂ ಕೂಡ ಇವೆಲ್ಲ ಮರಗಳೇ. ಸಾಮಾನ್ಯವಾಗಿ ಮರಗಳು ನಿಶ್ಚಲವಾಗಿರುತ್ತವೆ. ಸುಂದರವಾದ ಪ್ರಕೃತಿಯಲ್ಲಿ ಬೆಳೆದು ಒಳ್ಳೆಯ ಗಾಳಿ ಮತ್ತು ಸುಂದರವಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಆದರೆ ಕೆಲವು ಮರಗಳು ನಿಮ್ಮ ಕಲ್ಪನೆಗೂ ಮೀರಿದ ಹಾಗೆ ಭಯಾನಕ ಮತ್ತು ಅಪಾಯಕಾರಿಯಾಗಿರುತ್ತೆ. ಈ ವಿಡಿಯೋದಲ್ಲಿ ನೀವು ನೋಡಲಿರುವ ಕೆಲವು ಮರಗಳನ್ನು ನಿಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಕಂಡರೆ ಅದರ ಹತ್ತಿರ ಹೋಗೋಕ್ಕೂ ಕೂಡ ಆಲೋಚನೆ ಮಾಡಬೇಡಿ. ಮೊದಲು ಅಪಾಯ ಇಲ್ಲದೆ ಇರುವ ಒಂದು ಅತ್ಯಂತ ವಿಚಿತ್ರವಾದ ಒಂದು ಮರದಿಂದ ಶುರು ಮಾಡೋಣ. ಸಾಮಾನ್ಯವಾಗಿ ಮರದ ಬೇರುಗಳು ನೆಲದ ಒಳಗೆ ಇರುತ್ತೆ. ಆದರೆ ಈ ಮರ ತನ್ನ ಬೇರುಗಳನ್ನು ನೆಲದ ಮೇಲೆ ಇಟ್ಕೊಂಡಿರುತ್ತೆ. ಇದು ತನ್ನ ಬೇರುಗಳ ಮೇಲೆ ನಿಂತ್ಕೊಂಡು ಹಾಗೆ ಕಾಣುತ್ತೆ. ಆದ್ರಿಂದ ಇದು ಸ್ವಲ್ಪ ಭಯಾನಕವಾಗಿ ಕಾಣುತ್ತೆ. ಇವತ್ತು ನೀವು ಈ ಜಾಗದಲ್ಲಿ ನೋಡಿದರೆ ಕೆಲವು ತಿಂಗಳುಗಳ ನಂತರ ಈ ಮರ ಬೇರೆ ಜಾಗದಲ್ಲಿರುತ್ತೆ. ಈ ಮರ ಚಲಿಸುವ ವೇಗ ಬಹಳ ಕಡಿಮೆ ಆದರೂ ಕೂಡ ನಿಧಾನವಾಗಿ ಚಲಿಸುತ್ತೆ. ಇದಕ್ಕೆ ಉತ್ತರ ಈ ಮರದ ಹೆಸರೇ ಹೇಳುತ್ತೆ. ಈ ಮರದ ಹೆಸರು ವಾಕಿಂಗ್ ಪಾಲ್ಮ್. ಈ ಮರ ಸೆಂಟ್ರಲ್ ಸೌತ್ ಅಮೆರಿಕಾದ ರೈನ್ ಫಾರೆಸ್ಟ್ಗಳಲ್ಲಿ ಬೆಳೆಯುತ್ತೆ. ಬೇರೆ ಮರಗಳು ಇದರ ಮೇಲೆ ಬಿದ್ದರೆ ತನ್ನ ಬೇರುಗಳ ಸಹಾಯದಿಂದ ಹೊರಗಡೆ ಬಂದು ಮತ್ತೆ ನೇರವಾಗಿ ನಿಂತುಕೊಳ್ಳುತ್ತೆ. ತನಗೆ ಹೆಚ್ಚಾಗಿ ಬೆಳಕು ಮತ್ತು ಸೂರ್ಯನ ಕಿರಣಗಳು ಬೇಕಂದ್ರೆ ತನ್ನ ಜಾಗವನ್ನ ಬದಲಾಯಿಸಿಕೊಳ್ಳುತ್ತೆ. ಸ್ಥಳೀಯ ಮಾರ್ಗದರ್ಶಕರು ಹೇಳೋ ಪ್ರಕಾರ ಈ ಮರ ವರ್ಷಕ್ಕೆ ಸುಮಾರು 65 ಅಡಿ ದೂರದವರೆಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವು ಜನರು ಹೇಳುವ ಕತೆ ಏನಂದ್ರೆ ರಾತ್ರಿ ಸಮಯ ಈ ಮರಗಳು ಗುಂಪು ಗುಂಪಾಗಿ ಹಳ್ಳಿಗಳಲ್ಲಿ ಬಂದು ಮನೆಗಳ ಕಿಟಕಿಗಳಿಗೆ ಕೊಂಬೆಗಳಿಂದ ತಟ್ಟಿ ಮಕ್ಕಳನ್ನು ಭಯಪಡಿಸುತ್ತೆ ಅಂತ ಹೇಳ್ತಾರೆ. ಆದರೆ ಇದು ಭ್ರಮೆ ಮಾತ್ರ. ವಾಸ್ತವದಲ್ಲಿ ಈ ಮರಗಳು ನಡೆಯೋದಿಲ್ಲ. ಇವುಗಳ ಉದ್ದವಾದ ಬೇರುಗಳಿಂದ ಉಂಟಾಗುವ ಭ್ರಮೆಯಷ್ಟೇ. ವೈಜ್ಞಾನಿಕರು ಈ ಮರವನ್ನ ಅಧ್ಯಯನ ಮಾಡಿದಾಗ ಇದು ತನ್ನ ಬೆಳೆಯುವ ಸ್ಥಳವನ್ನ ಬಿಟ್ಟು ಹೋಗೋದಿಲ್ಲ ಎಂದು ಗೊತ್ತಾಗಿದೆ. ಈ ಮರದ ಮೇಲೆ ಬೇರೆ ಮರಗಳು ಬಿದ್ದಾಗ ಬೇರೆ ಬೇರುಗಳನ್ನ ಬೆಳೆದುಕೊಳ್ಳುತ್ತೆ ಮತ್ತು ತನ್ನ ಜಾಗದಿಂದ ಸ್ವಲ್ಪ ಪೊಸಿಷನ್ ಅನ್ನ ಚೇಂಜ್ ಮಾಡುತ್ತೆ. ಆದ್ದರಿಂದನೇ ಜನರಿಗೆ ಇದು ನಡೆಯುವಂತೆ ಅನುಭೂತಿಯಾಗುತ್ತೆ. ಹೆಚ್ಚು ಬೆಳಕನ್ನ ಪಡೆಯುವುದಕ್ಕೆ ಚಾಚಿಕೊಳ್ಳುವ ಗುಣ ಇತರ ಮರಗಳಲ್ಲಿಯೂ ಕೂಡ ಇದೆ. ಆದರೆ ಈ ಮರದ ಬೇರುಗಳು ತುಂಬಾ ವಿಚಿತ್ರವಾಗಿ ಇರೋದ್ರಿಂದ ಜನರು ಹಲವಾರು ಕಥೆಗಳನ್ನ ಕಟ್ಕೊಂಡಿದ್ದಾರೆ. ಇನ್ನೊಂದು ಪ್ರಶ್ನೆ ಏನಂದ್ರೆ ಈ ಮರದ ಬೇರುಗಳು ಯಾಕೆ ಇಷ್ಟು ಉದ್ದ ಮತ್ತು ವಿಚಿತ್ರವಾಗಿ ಕಾಣುತ್ತವೆ ಅಂದ್ರೆ ಹರಿಯುವ ನೀರಿನಿಂದ ತನ್ನನ್ನು ಕಾಪಾಡಿಕೊಳ್ಳೋದಕ್ಕೆ ಎತ್ತರದ ಬೇರುಗಳು ಇರಬಹುದು ಅಂತ ಹೇಳಲಾಗುತ್ತೆ. ಈ ಮರ ಸ್ವಲ್ಪ ಭಯಾನಕವಾಗಿ ಕಾಣಬಹುದು. ಆದರೆ ನಾನು ಮುಂದೆ ಹೇಳುವ ಮರಗಳ ಪಟ್ಟಿಯಲ್ಲಿ ಇದು ಮಾತ್ರನೇ ಸುರಕ್ಷಿತ. ನೀವು ಇದರ ಪಕ್ಕದಲ್ಲಿ ನಿಂತು ಫೋಟೋಸ್ಗಳನ್ನು ತಗೊಳ್ಬಹುದು, ಕೊಂಬೆಗಳನ್ನು ಮುಟ್ಟಬಹುದು. ಆದರೆ ಈ ಮರಗಳ ಹತ್ರ ಹೋಗಿ ಹೀಗೆ ಮಾಡೋದಕ್ಕೆ ಆಲೋಚನೆ ಕೂಡ ಮಾಡಬೇಡಿ. ಈ ಪಿಂಗ್ ಪಾಂಗ್ ಬಾಲ್ಗಳಂತೆ ಕಾಣುವ ಈ ಕಾಯಿಗಳನ್ನು ನೋಡ್ತಾ ಇದ್ದೀರಾ? ಸುಂದರವಾದ ಬಿಳಿ ಹೂವು ಮತ್ತು ಆಕರ್ಷಕವಾಗಿ ಕಾಣುತ್ತೆ. ಆದರೆ ಇದನ್ನು ಮುಟ್ಟುವ ಸಾಹಸ ಮಾಡಬೇಡಿ. ಇವು ಪಿಂಗ್ ಪಾಂಗ್ ಮರದ ಹಣ್ಣುಗಳು. ಇವು ತುಂಬಾ ವಿಷಕಾರಿ. ಈ ಮರಗಳು ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಏಷ್ಯಾ, ಪೆಸಿಫಿಕ್ ದ್ವೀಪಗಳು ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಬೆಳೆಯುತ್ತೆ. ಈ ಹಣ್ಣುಗಳ ಒಳಗಿನ ಬೀಜಗಳಲ್ಲಿ ಭಾರಿ ಪ್ರಮಾಣದಲ್ಲಿ ವಿಷ ಇರುತ್ತೆ. ಈ ವಿಷ ಮಾನವನ ದೇಹಕ್ಕೆ ಹೋದ್ರೆ ಬಾಯಲ್ಲಿ ಜಾಸ್ತಿ ಉರಿ ಉಂಟಾಗಿ ಕೋಮಾ ಅಥವಾ ಸಾವು ಕೂಡ ಸಂಭವಿಸಬಹುದು. ಆದರೆ ಮುಂದಿನ ಮರ ಇದಕ್ಕಿಂತಲೂ ಬಹಳ ಅಪಾಯಕಾರಿ. ಇದರ ಹೆಸರು ಗಿಂಪಿ ಟ್ರೀ. ಸಾಮಾನ್ಯವಾಗಿ ಇದು ಒಂದು ಪೊದೆ ತರ ಕಾಣುತ್ತೆ. ಆದರೆ ಇದನ್ನು ಮುಟ್ಟಿದ ತಕ್ಷಣವೇ ಭಾರಿ ಉರಿ ಶುರುವಾಗುತ್ತೆ. ಈ ಉರಿ ಕೆಲವು ಗಂಟೆಗಳ ಕಾಲ, ದಿನಗಳ ಕಾಲ, ಕೆಲವೊಮ್ಮೆ ವರ್ಷಗಳವರೆಗೂ ಕಂಟಿನ್ಯೂ ಆಗುತ್ತೆ. ಈ ಮರದ ಎಲೆಗಳು, ಕಾಂಡ ಮತ್ತು ಹಣ್ಣುಗಳು ಸಣ್ಣ ಸಣ್ಣ ವಿಷಕಾರಿ ಸೂಜಿಗಳಿಂದ ತುಂಬಿರುತ್ತೆ. ಇವು ಚರ್ಮವನ್ನ ತಿವಿದು ವಿಷವನ್ನ ಒಳಗಡೆ ಬಿಡುತ್ತೆ. ಈ ವಿಷಕಾರಿ ಸೂಜಿಗಳನ್ನ ತೆಗೆದುಹಾಕೋದು ಕೂಡ ಬಹಳ ಕಷ್ಟ. ಇದನ್ನು ಮುಟ್ಟದೇ ಇದ್ದರೂ ಕೂಡ ಅಪಾಯ ಇದೆ. ಸ್ವಲ್ಪ ಗಾಳಿ ಬೀಸಿದರೂ ಕೂಡ ಈ ಸೂಜಿಗಳು ಗಾಳಿಯಲ್ಲಿ ಹಾರಾಡುತ್ತವೆ. 1963ರಲ್ಲಿ ಒಬ್ಬ ಅರಣ್ಯ ಉದ್ಯೋಗಿಯ ಮುಖಕ್ಕೆ ಈ ಮರದ ಕೊಂಬೆ ತಗುಲುತ್ತೆ. ಆ ವ್ಯಕ್ತಿಗೆ ಸುಮಾರು 2 ವರ್ಷಗಳವರೆಗೆ ನೋವು ಹೋಗಿರಲಿಲ್ಲ. ಆ ವ್ಯಕ್ತಿ ಹೇಳೋ ಪ್ರಕಾರ ತಾನು ಅನುಭವಿಸಿದ ಬೇರೆ ಯಾವುದೇ ನೋವಿಗಿಂತ ಇದು 10 ಪಟ್ಟು ಜಾಸ್ತಿ ಇದೆ ಅಂತ ಹೇಳ್ತಾನೆ. ಹೀಗಾಗಿ ಇಂತಹ ಆಸ್ಟ್ರೇಲಿಯಾ ರೈನ್ ಫಾರೆಸ್ಟ್ ಕಾಡುಗಳಲ್ಲಿ ಜಾಗ್ರತೆಯಿಂದ ಇರುವುದು ತುಂಬಾ ಒಳ್ಳೆಯದು. ಮುಂದಿನ ಮರ ವಿಷಕಾರಿ ಅಲ್ಲ, ಆದರೆ ಭೌತಶಾಸ್ತ್ರದ ನಿಯಮಗಳಿಂದ ಆನೆಯನ್ನು ಕೂಡ ಗಾಯಗೊಳಿಸಬಲ್ಲವು. ಈ ಮರದ ಹೆಸರು ಬೊನಿಯಾ ಪೈನ್. ಇದು ದೊಡ್ಡದಾದ ಮತ್ತು ಹಳೆಯ ಸದಾ ಹಸಿರು ಇರುವ ಮರ. ಮುಖ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಬೆಳೆಯುತ್ತೆ. ಇದು ಸುಮಾರು 165 ಅಡಿ ಎತ್ತರದವರೆಗೆ ಬೆಳೆಯುತ್ತೆ. ಸುಮಾರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಅರ್ಧದಷ್ಟು ಇರುತ್ತೆ. ಈ ಮರದ ಮೇಲ್ಭಾಗದಲ್ಲಿ ಸುಮಾರು 40 ಪೌಂಡ್ ತೂಕದ ಭಾರಿ ಕೋನ್ಗಳು ಇರುತ್ತವೆ.
ಈ ಮರಗಳು ಪ್ರಾಚೀನ ಕಾಲದ ಡೈನೋಸಾರ್ಗಳ ಕಾಲದಿಂದನೂ ಇವೆ. ಈ ಮರ ತನ್ನ ರಕ್ಷಣೆಗಾಗಿ ಇದರ ಕೆಳಗೆ ಬಂದ ಪ್ರಾಣಿಗಳ ಮೇಲೆ ಭಾರೀ ತೂಕದ ಕೋನ್ಗಳನ್ನು ಬೀಳಿಸುತ್ತೆ. ಇವು ಮನುಷ್ಯರ ಮೇಲೆ ಬಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಗಾಯ ಅಥವಾ ಮರಣ ಕೂಡ ಸಂಭವಿಸಬಹುದು. ಈ ಮರದ ಕೆಳಗೆ ನಿಲ್ಲೋದು ಅಂದ್ರೆ ಮಿಂಚು ಮಳೆಯಲ್ಲಿ ತೆರೆದ ಮೈದಾನದಲ್ಲಿ ನಿಂತ ಹಾಗೇನೆ. ಇನ್ನು ಮುಂದಿನ ಮರವನ್ನ ಡೈನಮೈಟ್ ಟ್ರೀ ಅಂತ ಕರೀತಾರೆ. ಇದು ಅಮೆರಿಕದ ಉಷ್ಣ ವಲಯದಲ್ಲಿ ಬೆಳೆಯುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಕುಂಬಳಕಾಯಿಯಂತೆ ಕಾಣುವ ಹಣ್ಣುಗಳು ಇರುತ್ತೆ. ಅವು ಹಣ್ಣಾಗಿ ಒಣಗಿದ ಮೇಲೆ 160 ಕಿಲೋಮೀಟರ್ ವೇಗದಲ್ಲಿ ಸ್ಫೋಟಿಸಿ ಬೀಜಗಳನ್ನು ತುಂಬಾ ವೇಗವಾಗಿ ಎಲ್ಲಾ ಕಡೆ ಎಸೆಯುತ್ತೆ. ಅವು ಚರ್ಮಕ್ಕೆ ತಾಕಿದರೆ ದದ್ದು ಉಂಟಾಗುತ್ತೆ. ಕಣ್ಣುಗಳಲ್ಲಿ ಬಿದ್ದರೆ ಕುರುಡ ಕೂಡ ಆಗಬಹುದು. ಇದನ್ನ ಪ್ರಾಚೀನ ಕಾಲದಲ್ಲಿ ಮಾನವರು ವಿಷಪೂರಿತ ಬಾಣಗಳನ್ನ ತಯಾರಿಸೋಕೆ ಬಳಸ್ತಾ ಇದ್ರು. ಆದ್ರೆ ಇದಕ್ಕೆಲ್ಲಕ್ಕಿಂತ ಅಪಾಯಕಾರಿ ಮರ ಇನ್ನೊಂದಿದೆ. ಅದು ಮ್ಯಾಂಚನೀಲ್ ಟ್ರೀ. ಇದು ಕೆರೆಬಿಯನ್, ಫ್ಲೋರಿಡಾ, ಬಹಮಾಸ್ ಮತ್ತು ಸೆಂಟ್ರಲ್ ಸೌತ್ ಅಮೆರಿಕಾದಲ್ಲಿ ಬೆಳೆಯುತ್ತೆ. ಈ ಮರದ ಪ್ರತಿಯೊಂದು ಭಾಗವೂ ವಿಷಕಾರಿ. ಮಳೆ ಸುರಿಯುವ ಸಮಯದಲ್ಲಿ ಈ ಮರದ ಕೆಳಗಡೆ ನಿಂತರೆ ಚರ್ಮದಲ್ಲಿ ಗುಳ್ಳೆಗಳು ಬರುತ್ತೆ. ಇದರ ರಸ ಕಣ್ಣಿಗೆ ಬಿದ್ದರೆ ಕಣ್ಣುಗಳು ಕಾಣದೆ ಕುರುಡರಾಗಿ ಬಿಡ್ತಾರೆ. ನೋಡಲು ಇದು ಒಂದು ಹಣ್ಣು ಮಾತ್ರ, ಆದರೆ 20 ಜನರನ್ನು ಕೊಲ್ಲುವಷ್ಟು ವಿಷಕಾರಿಯಾಗಿರುತ್ತೆ. ಆದ್ದರಿಂದನೇ ಈ ಮರದ ಬುಡಗಳಲ್ಲಿ ಕೆಂಪು ಬಣ್ಣವನ್ನು ಹಚ್ಚಿರ್ತಾರೆ. ಅಂತಹ ಗುರುತುಗಳನ್ನು ಕಂಡರೆ ಇದರ ಹತ್ರ ಹೋಗುವ ಸಾಹಸ ಯಾರೂ ಮಾಡಬೇಡಿ. ಇನ್ನು ಕೊನೆಯ ಮರ ಹನಿ ಲೋಕೆಸ್ಟ್ ಟ್ರೀ. ಇದು ವಿಷಪೂರಿತ ಅಲ್ಲ, ಆದರೆ ಇದಕ್ಕೆ ಚೂಪಾದ ದಟ್ಟನೆಯ ಮುಳ್ಳುಗಳು ಇರುತ್ತೆ. ಈ ಮುಳ್ಳುಗಳು 8 ಇಂಚು ಇರುವ ಚೂಪಾದ ಚಾಕುವಿನಂತೆ ಇರುತ್ತೆ. ಸಹಜವಾಗಿಯೇ ಇದನ್ನು ಮುಟ್ಟೋದಕ್ಕೆ ಯಾರು ಕೂಡ ಹೋಗೋದಿಲ್ಲ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಂತಹ ಅದ್ಭುತವಾದ ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ಅಲ್ಪ ವಿರಾಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೆ ಜೈ ಹಿಂದ್.